ಸಿಂಹಿಗೆ ಮೀಸಿರ್ತಾವಲ್ರಿ ಉದ್ದನು, ಅವತ್ರನ್ನ ಎರಡು ತುರ್ನ ತೊಗೊಂಡು ತಳಗ ಅವತ್ರನ್ನ ಗಂಟು ಕಟ್ಟಿ ಅದರಾಗ ಕೂತು ಜೋಕಾಲಿ ಆಡೋದನ್ನು. ಅಟ್ರೊಳಗೆ ನಿಮ್ಮನ್ನು ನಾಷ್ಟ ಮಾಡಿಬಿಡ್ತೈತೆ ಅದು ಹುಲಿ. ಅದೇ ಕೇಳ್ತೈತೆ ರೀ ಶಿವ. ಅಲಗಿನ ಮನೆಯ ನೇರಬಹುದು, ಹರಿತಾದ ಕತ್ತಿಯನ್ನ ಅದರ ಚೂಪಿದ್ದದ ಮ್ಯಾಲ ಮಾಡಿಟ್ಟು ಅದರ ಮ್ಯಾಗ ನಡಿಬಹುದಂತ. ಅಲಗಿನ ಮನೆಯ ನೇರಬಹುದು, ಹುಲಿಯ ಬಿಲವ ಹೋಗಬಹುದು, ಹುಲಿ ಗುಹೆಯೊಳಗೆ ಹೋಗಿ ಬರಬಹುದು. ಆದ್ರೆ ಮನಸ್ಸು ಹಿಡ್ಕೊಂಡು ಒಂದು ಅರ್ಧ ಗಳಿಗೆ ಕೊಂಡ್ರಂದ್ರೆ ಆಗೋದಿಲ್ಲ ನೋಡ್ರಿ ಸ್ವಾಮಿ ನಮಗೆ. ಮನಸ್ಸು ಹಿಡ್ಕೊಂಡು ಅರ್ಧ ಗಳಿಗೆ. ಅದಕ್ಕೆ ಒಬ್ಬರು ಬರ್ದಾರ, ತಡೆಯಲಾಗದು ತನಗಗಣಿತ ವಿಷಯದೊಳೆಡೆಯಾಡುವತಿ ಚಪಲತೆಯ ಚಿತ್ತವನು. ಈ ಮನಸ್ಸನ್ನು ತಡೆ ಹಿಡಿ ಅಂತಂದ್ರೆ ನನಗಾಗಂಗಿಲ್ಲ ಅಂತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಹಂಗೆ ಹೆಂಗೆ ಕೇಳಬೇಕು ಅಂತಂದ್ರೆ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಇದನ್ನು ಕೇಳೋದ್ರಿಂದ ಏನಾಗ್ತದ ರೀ ಸ್ವಾಮಿ? ಭಾಳ ಮಂದಿ ಹೇಳ್ತಾರ ಪುರಾಣ ಕೇಳಬೇಕು, ಪ್ರವಚನ ಕೇಳಬೇಕು ಅಂತಾರ. ಇದನ್ನು ಕೇಳೋದ್ರಿಂದ ಏನಾಗ್ತದ ಅಂತಂದ್ರೆ ಏನು ದೊಡ್ಡ ಬಂಗಾರ ಬೆಳ್ಳಿ ಸಿಗುದಿಲ್ರಿ ಅವ. ಏನಾಗ್ತದ ಅಂತಂದ್ರೆ ನಮ್ಮ ಬದುಕಿಗೆ ಬೆಳಕಾಗ್ತದ ಮಹಾತ್ಮರ ಮಾತುಗಳು. ಯಾವ್ಯಾವ ಮಾತುಗಳು ಯಾರ್ಯಾರಿಗೆ ಹೆಂಗೆ ತಲೆಯೊಳಗೆ ಒಳ್ಳೆಯದನ್ನು ಮಾಡ್ತಾವೆ ಹೇಳಲಿಕ್ಕೆ ಬರೋದಿಲ್ಲ. ಒಳ್ಳೆಯ ರೀತಿಯಿಂದ ಕೇಳಬೇಕು. ನಿಜಗೊಂಡ್ರು ಬರೀತಾರೆ ಹೆಂಗೆ ಕೇಳ್ಬೇಕಂದ್ರೆ, ನೆರೆಕೇಳು. ನೆರೆಕೇಳು ಅಂದ್ರೆ ಚೆನ್ನಾಗಿ ಕೇಳು. ಏನು ಬಂದು ಕೂತಾರಿಲ್ಲ ಇಲ್ಲೇ, ಚಂದ ಕೇಳಬೇಕು. ಬೇರೆ ಸುದ್ದಿ ಒಂದು ಈಟೂ ಮಾತಾಡಬಾರ್ದು. ನಮ್ಮ ಮಗಳು ಹಂಗಿಲ್ಲ, ನಾ ಇಲ್ಲಿ ಒದರಂಗೆ ಒದರ್ತಿರ್ತಾನೆ. ಹಂಗೆ ಯಾರು ಒಬ್ರು ಬಂದ್ರೆ ಇಲ್ಲಿ ಬಾ ಇಲ್ಲಿ, ಎಲ್ಲರ ಯಾಕೆ ಬರ್ತಾಳಾಕಿ ನೀವು ಸುಮ್ಕೊಂಡ್ರೆ ಯವ್ವ? ಇಲ್ರಿ ಸ್ವಾಮಿ, ನಮ್ಮ ಓಣ್ಯಾನಕ್ಕೆದಾಳಕಿ, ನಮ್ಮ ಮಗ್ಗಲ್ದವ್ರದಾರ ಅವ್ರು ಇಲ್ಲೇ ನಮಗೆ ಕರೆದು ಕುಂಡ್ರಿಸ್ಕೋಬೇಕು. ನೀವು ಹಂಗಂದ್ರೆ ಹೆಂಗೆ 4 ದಿವಸ ಇರ್ತೀರಿ ಹೊಕ್ಕಿರಿ, ಮುಂದೆ ಅವರು ನಾವು ಕೂಡ ಇಲ್ಲೇ ಇರೋರದೀವು. ಅದಕ್ಕೆ ಅವ್ರು ಬಂದ್ರಂದ್ರೆ ಹುಡ್ಡಿಕ್ಯಾಡಿ ಬಾ ಅನ್ಬೇಕು. ಅವರು ನಿಮ್ಮ ಹತ್ತಕ್ಕೆ ಬರ್ಬೇಕಾದ್ರೆ, ಅಲ್ಲಿಂದ ನಿಮ್ಮ ಹತ್ತಕ್ಕೆ ದಾಟಿ ಬರ್ಬೇಕಾದ್ರೆ ಯಾರಿಗೆ ಕಾಲು ಬಡಿತದ, ಯಾರಿಗೆ ಕೈ ಬಡಿತದ, ಯಾರಿಗೆ ತಿನ್ನೋದು ಬರ್ತಾಳೆ, ಯಾರಿಗೆ ಹೆಂಗೆ ಮಾಡಿ ಬರ್ತಾಳೆ. ಅಟ್ರೊಳಗೆ ಕಾಂತತ್ತಿಲೋ ಅಥವಾ ಒಬ್ಬರು ಬಂದು ಇಲ್ಲಿ ಕುಂಡಿರ್ಬೇಕಾದ್ರೆ 10 ನಿಮಿಷ ಪ್ರವಚನ ಬಂದು. ಕಾರಣ ಏನು ಅಂತಂದ್ರೆ ಅದು ಇದು ಏನೂ ಮಾತಾಡಬಾರ್ದ್ರಿ ಅವ ಪ್ರವಚನ ಕೇಳುವಾಗ. ಸುಮ್ಮನೆ ಕುಂತು ಪ್ರವಚನ ಕೇಳ್ಬೇಕು. ಅದಕ್ಕೆ ಅವ್ರು ಏನಂತಾರೆ, ನೆರೆ ಕೇಳು. ಕೇಳುವುದಾದ್ರೆ ಚಂದ ಕೇಳ, ಇಲ್ಲಾಂದ್ರೆ ಸುಮ್ಮನೆ ಹಾಕೊಂಡ್ರು ಕೆಲಸರ ಆಗ್ತಾವ. 4 ಇಲ್ಲಿ ಬಂದು ಮಂದಿ ಸುದ್ದಿ ಮಾತಾಡೋದು ಕುಂಡ್ರದ್ರಾಗ ಅರ್ಥ ಏನದ ರೀ? ಮತ್ತು ಇಲ್ಲಿ ಬಂದು ಕುಂಡ್ರದ್ರೆ ಇಬ್ಬರು ಅವ್ರು ಅದಕ್ಕೆ ಅಲ್ಲಿ ಅವ್ರು ಇಲ್ಲಿ ಅವ್ರು ತಮ್ಮ ಮನೆ ಸಮೀಪದವ್ರು ಕೂಡಿ ಕುಂತ ನಾ ಇಲ್ಲಿ ಹಂಗೆ ಒದರ್ತಿರ್ತಾನ್ರೆ ಅವರು ಅಲ್ಲೇ ಬಾಜುನ ಸಣ್ಣಂಗೆ ಮಾನ್ಯನೋ ನಿಮ್ಮ ಏನೋ ಮಾತಾಡ್ಕೊತ ಕುಂಡ್ರದು ಸಣ್ಣಂಗೆ. ಮನ್ನಿದ ಹತ್ತಲ್ಲ ಹೆಂಗೆ ಇಲ್ಲಿ ಬಂದರಿ. ಅದಕ್ಕೆ ನಾವು ಏನು ಕೇಳಬೇಕು, ಏನು ಮಾಡಬೇಕು ಅದನ್ನು ಬಿಟ್ಟು ಮಂದಿ ಸುದ್ದಿ ಮಾತಾಡ್ತೀವಿ ನಾವು. ನೆರೆ ಕೇಳು. ಕೇಳುವುದಾದ್ರೆ ಚಂದ ಕೇಳ್ರಿ. ನೆರೆ ಕೇಳು, ಕೇಳ್ದುದನ್ನು ಅರಿ. ಏನು ಕೇಳಿರ್ತಿರ್ಲ ಅದನ್ನು ಸ್ವಲ್ಪ ಮೆಲುಕು ಹಾಕ್ರಿ, ಚಂದ ಅರಿತುಕೋರಿ. ಏನು ಹೇಳಿದ್ರಿ ಸ್ವಾಮಿಗಳು? ಮನೆಗೆ ಹೋಗಿ ಸ್ವಲ್ಪ ಚಿಂತನೆ ಮಾಡ್ಬೇಕ್ರಿ. ಇದನ್ನು ನಮ್ಮ ಬದುಕಿಗೆ ಬೆಳಕಾಗ್ಬೇಕಂದ್ರೆ ಮನೆಗೆ ಹೋಗಿ ಚಿಂತನೆ ಮಾಡ್ಬೇಕು, ನೆನಪಿಡ್ಬೇಕು. ನಿಮ್ಮ ಮನ್ಯಾಗ ಆಕಳ ಅದು ಸಾಕಿದ್ದೀರಂದ್ರೆ ಆಕಳ ಮೊದಲು ಮೇಯ್ಯಾಕೆ ಬಿಟ್ರಂದ್ರೆ ಅದೇನು ಮಾಡ್ತೈತೆ ಅಂದ್ರೆ ಬಡ 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 ಎಲ್ಲ ಹುಲ್ಲು ತಿಂತದ್ರಿ. ಅದು ಹುಲ್ಲು ತಿಂದು ಮನೆಗೆ ಬರ್ತದೆ. ಮನೆಗೆ ಬಂದು ಬೆಳತನಕ ಏನು ಮಕ್ಕೊಂಡಿರ್ತೈತ್ಲೆ, ಮನ್ಕೊಂಡಾಗ ಮೆಲುಕು ಹಾಕ್ತದೆ ನೋಡ್ರಿ ಸಣ್ಣಂಗೆ. ಅದು ಅಂತೇಳಿ ಮೆಲುಕು ಹಾಕ್ತದೆ. ಅದು ಅಂದ್ರೆ ಏನು, ಹೊಳ್ಳಿ ಮತ್ತೊಮ್ಮೆ ಮೇಯ್ತದ, ಅದನ್ನು ಪಚನ ಮಾಡ್ಕೋತದ. ಅದು ಬೇಕಾರೆ ಆಡ ಕುರಿ ಇದ್ದು ಅಂದ್ರೆ ಒಂದು ಬಗಸು ಕಾಳು ಇಡ್ರಿ, ಅದು ಕಾಳ ಹೆಂಗೆ ತಿಂತದ್ರಿ, ಬಡ ಬಡ ಗಪ್ಪ 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 ಅಟ್ಟು ತಿಂದಂಗೆ ಬಿಡ್ತದ್ರಿ ಕಾಳ. ಆ ನಂತರ ಎಲ್ಲ ಆದ ನಂತರ ಮಕ್ಕೊಂಡ ಹೊಳ್ಳಿ ತಗೋತದ ಅದು ಕಾಳ. ಒಂದೊಂದು ಕುಟುಂಬ ಮತ್ತ ನೋಡಿರ್ಬೇಕಾರ. ನೀವು ಹಂಗರಿ ಇಲ್ಲೆಲ್ಲ ಕೇಳ್ಬೇಕು, ಅಟ್ಟು ಎಲ್ಲ ಕೇಳಿ ತಲೆಗಿಟ್ಕೋಬೇಕು. ಮನೆಗೆ ಹೋಗಿ ಅದನ್ನು ಚಿಂತನೆ ಮಾಡ್ಬೇಕು. ಮತ್ತು ಚಿಂತನೆ ಮಾಡ್ಕೋಬೇಕಂತ ತಿಳ್ಕೊಂಡು ಹಂಗೆ ನಾವು ಏನು ಹೇಳೇವ ಅದನ್ನು ಅನ್ಕೋತ ಕೂತಿರಂದ್ರೆ ಗಾಂಡ ಹೇಂತಿ ಏನು ಬಿಟ್ಟತಿಲ್ಲೋ ಏನು, ಅವ್ನು ಸ್ವಾಮಿ ಹೇಳಿದ್ದು ಇಲ್ಲೇ ತಂದು ಹೇಳ್ಕೊತ ಕೂತಾರಲ್ಲೇ ನೀವು ಅಂತೇಳಿ ಬೆದರಿಸ್ತಾರೆ. ಅಂದರೆ ಇದರ ಅರ್ಥ ಏನು, ಅದನ್ನು ಅನುಭವಿಸಬೇಕ್ರಿ ತಾಯಂದಿರ.
ನಾವು ಕೇಳಿದ್ದನ್ನು ಮನನ ಮಾಡ್ಕೋಬೇಕು, ಅದನ್ನು ನಿಧಿಧ್ಯಾಸನ ಮಾಡ್ಕೋಬೇಕು, ಹಂಗೆ ಕೇಳಬೇಕು. ಒಂದು ಸಾರಿ ಬುದ್ಧ ಭಗವಂತ ಪ್ರವಚನಕ್ಕೆ ಒಂದು ಊರಿಗೆ ಬಂದಿದ್ದಂತ್ರಿ. ಭಾಳ ದೊಡ್ಡ ಪ್ರಭಾವಿ ಬುದ್ಧನ ಆದರ್ಶಗಳು ಬಹಳ ಶ್ರೇಷ್ಠವಾದ ಆದರ್ಶಗಳು ಜಗತ್ತಿನೊಳಗೆ. ಬುದ್ಧನ ಶಿಷ್ಯರು ಎಷ್ಟಂತಂದ್ರೆ ಲಕ್ಷಾವಧಿ ಶಿಷ್ಯರು. ಬುದ್ಧಗ ಲಕ್ಷಾವಧಿ ಶಿಷ್ಯರು. ಎಲ್ಲ ಶಿಷ್ಯರಿಗೆ ಹಿಂಗೆ ಪ್ರವಚನ ಹೇಳ್ತಿದ್ದ. ಸರಿಯಾದ ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಪ್ರವಚನ ಚಾಲು ಆದ್ರೆ 6 ಗಂಟೆಗೆ ಇನ್ನೂ ಒಳಗೆ ಕರೆಕ್ಟ್ ಮುಗಿಸ್ತಿದ್ದ. ನಮ್ಮ ಭಾಗದೊಳಗೆ ವಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಥವಾ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗೆ 50,000 ಜನ ಕೊಡ್ತಾರಲ್ಲ ಇವತ್ತಿನ ದಿನಮಾನದೊಳಗೆ, ಆವತ್ತು ಬುದ್ಧನಿಗೆ ಲಕ್ಷಗಂಟ್ಲೆ ಜನ ಕೂಡ್ತಿದ್ರಂತ್ರಿ. ಲಕ್ಷಗಂಟ್ಲೆ ಜನ ಬುದ್ಧನ ಪ್ರವಚನಕ್ಕೆ. ಮತ್ತು ಹೆಂಗೆ ಮೈಕಿಲ್ಲ ಹೆಂಗೆ ಹೇಳ್ತಿರ್ಬೇಕು ಬುದ್ಧ, ಜನ ಹೆಂಗೆ ಕುಂಡಿರ್ತಿರ್ಬೇಕು, ಎಷ್ಟು ಸೈಲೆಂಟ್ ಇರಬೇಕು ಆವತ್ತಿನ ವಾತಾವರಣ. 1,00,000 ಜನ ದಿನ ಪ್ರವಚನಕ್ಕೆ ಬರ್ತಿದ್ರು. ಹಿಂಗೊಂದು ದೊಡ್ಡ ಗಿಡ, ಆಲದ ಮರದ ಕೆಳಗಡೆ ಒಂದು ಕಟ್ಟೆ, ಆ ಕಟ್ಟೆ ಮೇಲೆ ಬುದ್ಧ ಕೂಡಿರ್ತಿದ್ದ. ಜನ ಬಂದು ಕೆಳಗೆ ಕುಂತು ಪ್ರವಚನ ಕೇಳ್ತಿದ್ರು. ಎಲ್ಲರೂ ಪ್ರವಚನಕ್ಕೆ ಬರ್ತಿದ್ರು, ಬಹಳ ಮಂದಿ ಬರ್ತಿದ್ರು. ಬಂದ ಪ್ರವಚನ ಕೇಳಿ ಹೋಗ್ತಿದ್ರು. ಹೋಗುವಾಗ ಅಲ್ಲಿ ಊರೊಳಗೆ ಒಂದು 20-25 ವರ್ಷದ ಹುಡುಗ ಅವ ಕೇಳ್ದ, ದಿನ ಈ ಅಳ್ತಿ ತೇರಿಗೆ ಮಂದಿ ಹೋದಂಗೆ ಹೋಗ್ತಾರೆ, ಜಾತ್ರೆಗೆ ಹೋದಂಗ ಎಲ್ಲಿ ಹೋಗ್ತಾರೆ ಇವರು? ದಿನ ಒಂದು ಹಿಂಡು ಹೋಗ್ತಾರ, ಲಕ್ಷಗಂಟ್ಲೆ ಜನ ದಿನ ಬರ್ತಾರ. ಒಬ್ಬರನ್ನ ಕರಗಿ ಕೇಳ್ದ, ಎಲ್ಲಿ ಹೋಗ್ತೀರಿ ಎಲ್ಲರೂ? ಏನು ಕೆಲಸ ಇರ್ತದ? ಏನು ಒಂದಿನ ಅಲ್ಲ, ಜಾತ್ರೆ ಆದ್ರೆ 1 ದಿನ 2 ದಿನ, ಊಟ ಆದ್ರೆ 1 ದಿನ 2 ದಿನ, ದಿವಸ ಹೋಗಿರ್ಲ 1 ತಿಂಗಳಾಯಿತು, ಎದಕ್ಕೆ ಹೋಗ್ತೀರಿ ಅಂತಂದಾಗ ಒಬ್ಬ ಹೇಳ್ದ, ಇಲ್ಲಪ್ಪ ಬುದ್ಧ ಭಗವಂತ ಬಂದಾನ, ನಮ್ಮೆಲ್ಲರನ್ನ ತಿದ್ದುವಂತಹ ಬುದ್ಧ ಇಲ್ಲಿ ಬಂದಾನ, ಪ್ರವಚನ ಮಾಡ್ತಾನ. ವೈರಾಗ್ಯಪರವಾದ ಪ್ರವಚನಗಳು ಕೇಳಬೇಕು. ಅವನ ಮಾತುಗಳನ್ನು ಮನಸ್ಸಿಗೆ ಶಾಂತಿ ಆಗ್ತದ, ಮನಸ್ಸಿಗೆ ನೆಮ್ಮದಿ ಆಗುತ್ತದಪ್ಪ. ಅದಕ್ಕೆ ನಾವು ದಿವಸ ಹೋಗ್ತೀವಿ ಅಂತಂದಾಗ ಆ ಹುಡುಗಂದ, ನಾನು ಬಂದ್ರೆ ನಡೀತದೇನಂದವ. ಅರೆ ಬಾರೋ ಮಾರಾಯ, ಮೊದಲು ನಿಮ್ಮಂಥವ್ರು ಬರ್ಬೇಕಲ್ಲಿ ಪ್ರವಚನಕ್ಕಂದ್ರೆ 60-70 ವರ್ಷದ ಮುತ್ಯಗಳು ಬರ್ತಾವು ಬರೇ, ಅದಕ್ಕೆ ನಿಮ್ಮಂಥ ಹುಡುಗರು ಬರಬೇಕು. ಬಾರೋ ತಮ್ಮ ನೀನು ಪ್ರವಚನಕ್ಕೆ ಬಾ ಅಂತಂದಾಗ ಎಷ್ಟು ಗಂಟೆಗೆ? ಒಟ್ಟು 5 ಗಂಟೆಗೆ ಚಾಲು ಆಗ್ತದೆ. ನಾವು 4 ಗಂಟೆಗೆ ಹೋಗಕ್ಕೆ ಚಾಲು ಮಾಡ್ತೀವಿ ಅಂತ ಹೇಳಿದಾಗ, ಆಯ್ತು ಇವತ್ತು ನೋಡ್ತೀನಿ ತಗೋ ನಾನು ಬರ್ತೇನಂದ. 20-25 ವರ್ಷದ ಹುಡುಗ, 30 ವರ್ಷದ ಒಳಗಿನ ಹುಡುಗ. ನೋಡ್ಬೇಕು ಏನದ ಪ್ರವಚನದೊಳಗ, ಇಷ್ಟು ಮಂದಿ ಎಲ್ಲ ಹೋಗ್ತಾರಂದ್ರೆ ಏನಿರ್ಬೇಕು ಅದರೊಳಗಂತ ಹೇಳಿ ಲಗುಟ ಬಂದ. ಅಷ್ಟರೊಳಗೆ ಬುದ್ಧ ಕಟ್ಟಿ ಮ್ಯಾಗ ಬಂದು ಕುಂತಿದ್ದ ಬುದ್ಧನ ಬರೀ ದರ್ಶನ ಮಾತ್ರದಿಂದ ಎಷ್ಟೋ ಮಂದಿ ಉದ್ಧಾರ ಆಗ್ಯಾರ. ಕಟ್ಟಿ ಮೇಲೆ ಕುಂತಿದ್ದ. ಜನ ಬಂದು ಕೂಡಿರ್ತಿದ್ರಲ್ಲ ಎಲ್ಲರಿಗಿಂತ ಮೊದಲು ಇವನೇ ಬಂದ. ಬುದ್ಧಗೆ ನಮಸ್ಕಾರ ಮಾಡಿ ಹಿಂಗೆ ಕಟ್ಟಿ ಮೇಲೆ ಬುದ್ಧ ಕೂತಿದ್ದ. ಅವರ ಸಮೀಪ ಕೆಳಗೆ ಅವ ಕುಂತ. ಪ್ರವಚನ ಯಾವಾಗ ಚಾಲು ಮಾಡ್ತಾರ ನೋಡ್ಬೇಕಂಥೇಳಿ ಅವ್ರ ಸಮೀಪ ಕುಂತ ಅವ್ರ ಟೈಮ್ ಆಗೋತಕ ಕುಂತಿದ್ರು. ಟೈಮ್ ಆದ ಕೂಡಲೇ ಪ್ರವಚನ ಚಾಲು ಮಾಡಿದ್ರು. ಅಷ್ಟರೊಳಗೆ ಎಲ್ಲ ಮಂದಿ ಬಂದ ಕೂತು ಬಿಟ್ಟಿತ್ತು. ಸಾವಿರ ಲಕ್ಷ ಜನ ಬಂದು ಕೂತು ಬಿಟ್ಟಿದ್ರು. ಪ್ರವಚನ ಚಾಲು ಮಾಡಿದ ಬುದ್ಧ. ಆವತ್ತಿನ ವಿಷಯ ಏನಿತ್ತು ಅಂತಂದ್ರೆ, ವೈರಾಗ್ಯಪರವಾದ ಮಾತುಗಳನ್ನು ಹೇಳಿದ ಬುದ್ಧ. ಏನದಪ್ಪ ಜೀವನದೊಳಗ, ಏನು ಗಳಿಸರ ಏನದಪ್ಪ ಜೀವನದೊಳಗ? ಒಂದು ದಿನ ನಾವು ಇದನ್ನು ಬಿಟ್ಟು ಹೋಗಬೇಕಲ್ಲಪ್ಪ. ಈ ಸಂಪತ್ತು, ಈ ಆಸ್ತಿ ಎಂದಾದರೂ ನಮಗೆ ಒಳ್ಳೆಯದು ಮಾಡ್ತದೇನಪ್ಪ? ನಮಗೆ ಯಾವತ್ತೂ ಒಳ್ಳೆಯದು ಮಾಡೋರು ಯಾರು ಅಂತಂದ್ರೆ ಆ ಪರಮಾತ್ಮ ಅದಾನ. ನಾವು ಅವನ ಕಡೆ ಲಕ್ಷ್ಯ ಕೊಡಬೇಕು. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ಅಂತ ತಿಳ್ಕೊಂಡು ಅವತ್ತು ವೈರಾಗ್ಯಪರವಾದ ಮಾತುಗಳನ್ನು ಹೇಳಿದ. ಜೀವನದಾಗ ಏನೂ ಇಲ್ಲೋ ತಮ್ಮ, ಜೀವನದಾಗ ಏನೂ ಇಲ್ಲ. ಇದನ್ನು ಹೇಳಿದ ಕ್ಷಣ 1 ತಾಸು ಬುದ್ಧನ ಪ್ರವಚನ ಕೇಳ್ದ. 1 ತಾಸು ಬುದ್ಧನ ಪ್ರವಚನವನ್ನು ಕೇಳಿ
ಎಲ್ಲ ಜನ ಎದ್ದು ಆದರು. ಈಗ ಪ್ರವಚನ ಮುಗಿದ್ಕೊಳ್ಳೆ ನೀವು ಹೋಗ್ತಿರಲ್ರಿ, ಹೋಗಬೇಕಲ್ರಿ ನಮ್ಮ ಸ್ವಾಮಿ, ಮತ್ತು ನೀವು ಇಲ್ಲೇ ಕೊಂಡ್ರು ನಾನು ಪ್ರವಚನ ಮುಗಿದ್ಕೊಳ್ಳೆ ಹೋಗ್ಬೇಕು. ಆ ಹುಡುಗ ಹೋಗಲಿಲ್ಲರಿ. ದಿವಸ ಪ್ರವಚನ ಹೇಳ್ತಿದ್ದ ಬುದ್ಧ, ದಿವಸ ಕೇಳ್ತಿದ್ರು ಜನ. ಬಂದು ಇನ್ನ ಮುಗಿಸೋಕ್ಕಿಂತ ಮೊದಲು ಮುಗಿಸೋದು ಗೊತ್ತಾತಂದ್ರೆ ಎದ್ದ ಬಿಡ್ತಿದ್ರಿ ಜನ. ಅಂದ್ರೆ ಅಷ್ಟು ಅವಸರ ಈ ಮಂದಿದು, ಅಷ್ಟು ಅವಸರು. ಈಗ ನೋಡ್ರಿ ನೀವು, ಮತ್ತೆ ಇಲ್ಲೊಂದು ಈಡು ತಡ ಆತಂದ್ರೆ ಕುರ್ಚಿ ಖಾಲಿನೇ ಆಗ್ತಾವೆ, ನಮ್ಮ ಎಲ್ಲ ಕುರ್ಚಿ ಖಾಲಿನೇ ಆಗ್ತಾವೆ. ನೀವು ಅಂತಿರ್ಬೇಕು, ಹೌದು. ಮತ್ತು ನೀವು ನಾಲ್ಕು ತಾಸು ಹೇಳ್ಕೊತ ಕೂತ್ರೆ ಯಾರು ಕೊಂಡಿರ್ತಾರೆ ಸ್ವಾಮಿ? ಒಂದು ತಾಸು ಇರ್ತದಪ್ಪ ಅಂತ ನೀವು ಅಂತೀರಿ, ಬರೋಬರಿಯವ. ಒಂದು ತಾಸು ಇಲ್ಲಿ ನಿಮಗೆ ಹೆಚ್ಚಾದ್ರೆ ವಜ್ಜಾಗುತ್ತದ. ಮಣಿ ಮುಂದೆ 4 ಮಂದಿ ಹೆಣ್ಮಕ್ಳು ಕೂಡಿ ಯಾರ್ದಾರ ಸುದ್ದಿ ಮಾತಾಡುವಾಗ 8 ತಾಸು ಆಗುತ್ತದಲ್ಲ, ಅದು ಟೈಮ್ ಹೋದದ್ದ ಗೊತ್ತಾಗಂಗಿಲ್ಲ ಇವ ಯಾರ್ದಾರ ಮಾತಾಡುವಾಗ. ಅಥವಾ ಫೋನ್ ನೋಡ್ಕೋತ ಕೂತ್ರಿ ಅಂದ್ರೆ ತಾಸು ಅಲ್ರಿ, ತಾರೀಖು ಬದಲಾದ್ರೂ ಗೊತ್ತಾಗಂಗಿಲ್ಲ. ಧಾರಾವಾಹಿ ನೋಡ್ಕೋತ ಕೂತ್ರಿ ಅಂದ್ರೆ ಯಾರು ಬಂದದ್ದನ್ನು ಗೊತ್ತಾಗಂಗಿಲ್ಲ, ಬೇಸರ ಆಗಂಗಿಲ್ಲ. ಮತ್ತು ಇದು ಹಂಗ್ರಿ, ಇದು ಅಟ್ರಿ, ಇದು ಟೈಮ್ ಆತಂದ್ರೆ ನೀವು ಹೇಳ್ರಿ, ಬೇಕಾದ್ರೆ ಬಿಡ್ರಿ, ನಾವು ಹೋಗವ್ರೆ, ನಾವು ಎದ್ದು ಹೋಗವ್ರೆ. ಒಂದು ಊರಾಗ ನಾ ಪ್ರವಚನಕ್ಕೆ ಹೋಗಿದ್ನಿ. ಆದಾಗ ಒಂದಿಟ್ಟು ಮಂದಿ ಭಾಳ ಕುಡಿದುಕೊಲ್ಲ, ಹಂಗೆ ಹೆಚ್ಚು ಹೇಳಕತ್ತೀನಿ ರೀ. ಹಂಗೆ ಮಂದಿ ತಾಳಿ ಬಡಿತಿದ್ರು. ತಾಳಿ ಬಡ್ಕೋತ ಮನಗಂಡ ನಡೆದತ್ತು ಬಿಡ ಅಂತ ತಿಳ್ಕೊಂಡು ನಾ ಹಂಗೆ ಹೇಳಕತ್ತೀನಿ. ಅಲ್ಲಿ ಸಾಲಕ ಊರು ಗೌಡ್ರು, ಊರು ಚೇರ್ಮನ್ರು, ಪಂಚಾಯತಿ ಮೆಂಬರು ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿಗಳು ಸಾಲಕ ಕುರ್ಚಿ ಹಾಕೊಂಡು ಕುಂತಿದ್ರು. ನಾರ 1 ತಾಸು, 1.5 ತಾಸು, 2 ತಾಸು ಹೇಳಿನ್ರಿ, ಒಟ್ಟ ಬಿಡಲಿಲ್ಲ. ಊರು ಗೌಡ್ರಿಗೆ ಶುಗರ್ ಇತ್ತಕಂತತಿ, ಹಸು ಆಯಿತು, ಬೆವ್ರು ಬರಾಕಾಯ್ತು. ಮತ್ತು ಊರು ಗೌಡ್ರು ಮೊದಲು ಎದ್ದು ಆದ್ರಂದ್ರೆ ಊರಾಗ ಅಸಹ್ಯ ಆಗ್ತದೆ ಅಂತ ತಿಳ್ಕೊಂಡು ನೋಡಿದ ನಾಯನ ಸಾಟ್ನ ಮುಗಿಸಲಿಲ್ಲ. ಅವನು ದಡಗ್ಗನ ಎದ್ದವನ ಮಣಿಗೆ ಹೋದ್ರಿ. ಮಣಿಗೆ ಹೋಗಿ ಏನು ಮಾಡಿದ ಅಂತಂದ್ರೆ ದೊಡ್ಡ ದೊಡ್ಡ ಗೌಡ್ರ ಮನ್ಯಾಗ ಉದ್ದನು ಬಂದೂಕ್ ಇರ್ತಿದ್ವು ಅಂತ್ರಿ. ಬಂದೂಕ ತೊಗೊಂಡು ಬಂದವ. ಬಂದೂಕು ತೊಗೊಂಡು ಬಂದು ಅಲ್ಲಿ ದೂರ ನಿಂತ ಹಿಂಗೆ ಕೈ ಹಿಡ್ದವ ನಮಗೆ. ಬಂದೂಕು ನಮ್ಮ ಕಡೆ ಮಾರಾಗಿ. ನಾನೇ ಗೌಡ್ರ, ನಮ್ಮ ಪ್ರವಚನ ಮುಗಿಸ್ತೀವ್ರಿ, ನಾವು ಒಂದಿಟ್ಟ ತಡ ಆಗೈತ್ರಿ, ತಾವೇನು ಭಾಳ ಸಿಟ್ಟು ತಿಳ್ಕೊಬೇಡ್ರಿ, ನಮಗೆ ಬಂದೂಕಲೆ ಗುಂಡು ಹಾರಿಸಿ ಟಮ್ ಅನಿಸ್ಬೇಡ್ರಿ, ನಾವು ಬಿಡ್ತೀವ್ರಿ ಪ್ರವಚನ ಅಂತ ನಾವು ಅಂದೀವಿ. ಅವ್ರ ಗೌಡ್ರು ಅಂದ್ರೆ, ಸ್ವಾಮಿಗಳ ನೀವು ಹೇಳ್ರಿ, ನೀವು ನಿಮಗೆ ನಾವು ಬಂದೂಕ ತಂದಿಲ್ಲ ಹಾರ್ಸಾಕ ಟಮ್ ಅನ್ಸಾಕ, ನಿಮ್ಮನ್ನು ಯಾರು ತಂದು ಹಚ್ಚಾರಲ್ಲ ಇಲ್ಲಿ, ಅವ್ರನ್ನ ಹುಡುಕಾಡಾಗತ್ತೇನೆ ಅಂದ್ರೆ ಅವ್ರು. ನೀನು ಸಟ್ನ ಮುಗಿಸು ಸ್ವಾಮಿನ, ಯಾರು ತಂದು ಹಚ್ಚಾರ ನಿಮ್ಮನ್ನ ಇಲ್ಲಿ ಅಂತೇಳಿ ಹಂಗಾಗಬಾರ್ದು. ಅದಕ್ಕೆ ನಿಮಗೆ ಪ್ರವಚನ ಬ್ಯಾಸರ ಬರ್ತದೆ ರೀ, ಎದ್ದು ಮನೆ ಕಡೆ ಹೋಗಂಗಾಗ್ತದೆ. ಅವ್ನು ಹುಡುಗೇನು ಕೂತಿದ್ದಿಲ್ಲ ಇವ. 1 ತಾಸು ಪ್ರವಚನ ಮುಗಿದ ನಂತರ ಹೇಳಲಿಲ್ಲ, ಎದ್ದು ಎಲ್ಲರೂ ಮನೆಗೆ ಹೋದರು, ಖಾಲಿ ಆಯಿತು. ಸುಮ್ಮನೆ ಕುಂತಿದ್ದ ಹುಡುಗ, ಬುದ್ಧನೂ ಸುಮ್ಮನೆ ಕುಂತ. ಎಟೋ ತಗೊಂಡಿರ್ತಾನೆ ಹುಡುಗ, ಯಾಕೆ ಕುಂತ ಅಂಥೇಳಿ 1 ತಾಸಿನ ನಂತರ ಹಗಾರಕ ಹುಡುಗ ಎದ್ದ ಬುದ್ಧನ ಹತ್ತಕ್ಕೆ ಬಂದು ನಮಸ್ಕಾರ ಮಾಡಿ ಕೈ ಮುಗಿದ ಒಂದು ಮಾತು ಹೇಳಿದ ಬುದ್ಧನಿಗೆ. 1 ದಿನ ಪ್ರವಚನ ಕೇಳ್ಯಾನ್ರ. ಜೀವನದೊಳಗೆ ಪ್ರವಚನಕ್ಕೆ ಬಂದದ್ದ ಮೊಟ್ಟ ಮೊದಲು, ಬುದ್ಧನ ನೋಡಿದ್ದ ಮೊಟ್ಟ ಮೊದಲು. 1 ದಿನ ಪ್ರವಚನ ಕೇಳಿ ಬುದ್ಧನಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತು ಬುದ್ಧನಿಗೆ ಒಂದು ಮಾತು ಹೇಳಿದ. ಹೇ ಬುದ್ಧ ಭಗವಂತ, ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂದ. 1 ದಿನಕ್ಕೆ ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು ಅಂದ. ಹೆಂಗೆ ಕೇಳಿರ್ಬೇಕು ನೋಡ್ರಿ ಬುದ್ಧನ ಪ್ರವಚನವನ್ನು. ಬರೀ 1 ದಿನಕ್ಕೆ ಸನ್ಯಾಸಿಯನ್ನಾಗಿ ಮಾಡಿಬಿಡು ಅಂತಂದಾಗ ಬುದ್ಧ ಭಗವಂತ ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ಯಾರು ಏನು ಎತ್ತ ಏನೂ ಕೇಳಲಿಲ್ಲ. ಹಾಕಿದ ಭಗವ ಕೆಂಪರ್ವಿ ಹಾಕಿ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಬಿಟ್ಟ. ಈ ಸುದ್ದಿ ಅವ್ರ ಅಪ್ಪಗೆ ಗೊತ್ತಾತ್ರಿ, ಹುಡುಗನ ಅಪ್ಪ ಸಾಮಾನ್ಯ ಮನುಷ್ಯ ಅಲ್ಲ. ಬಹುತೇಕ ಕರ್ನಾಟಕದೊಳಗ ನಂಬರ್ 1 ಶ್ರೀಮಂತ ಅವ್ರ ಅಪ್ಪ. 100 ಎಕರೆ ಜಮೀನ, 100 ಕೋಟಿ ರೂಪಾಯಿ ರೊಕ್ಕ, ಕಿಲೋ ಗಂಟ್ಲೆ ಬಂಗಾರ, ದೊಡ್ಡ ಸಾಹುಕಾರ. ಒಬ್ಬ ಮಗ ಇವ. ಏನು ಸಾಧು ಆದಲ್ಲ, ಭಿಕ್ಷು ಆದಲ್ಲ, ಒಬ್ಬ ಮಗ. ಆ ಸುದ್ದಿ ಅವನಿಗೆ ಹತ್ತು. ಮತ್ತು ಆ ಹುಡುಗನಿಗೆ ಮದುವೆ ಆಗಿ 3 ತಿಂಗಳಾಗಿತ್ತು. ಹೆಂಡತಿ ಬಂದು 6 ತಿಂಗಳಾಗಿತ್ತು. ಹೊಸದಾಗಿ ಹೆಂಡತಿ ಬಂದಿದ್ಲು, 6 ತಿಂಗಳಾಗಿತ್ತು. ಈಗಿನ ಮಂದಿಗೆ ಹೆಣ್ಮಕ್ಳು ಬಂದು 6 ತಿಂಗಳಲ್ಲ, ವರ್ಷಾದರೂ ಹೊರಗೆ ಬರಂಗಿಲ್ಲ. ಹೊರಗೆ ಬರಂಗಿಲ್ಲ. ಅಲ್ಲಿ ಅಡ್ಡಾಡೋದು, ಇಲ್ಲಿ ಅಡ್ಡಾಡೋದು, ಕಾರ್ನಾಗ ಅಡ್ಡಾಡೋದು, ಸಿಮ್ಲಾಕ್ಕೆ ಹೋಗೋದು, ಆನಂತರ ಗೋವಾ, ಅಲ್ಲಿ ಇಲ್ಲಿ ಹಂಗೆ ಅಡ್ಡಾಡೋದು ಈಗಿನ ಮಂದಿ. ಆದ್ರೆ ಆ ಹುಡುಗ ನೋಡ್ರಿ, ಮದುವೆ
ಆದ 3 ತಿಂಗಳಿಗೆ ಹೆಂಡತಿ ಬಂದ 6 ತಿಂಗಳು ಅಟ್ಟಾಗೈತಿ. ಒಂದ ದಿನ ಪ್ರವಚನ ಕೇಳ್ಯಾನ, ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು ಅಂದ. ಈ ಸನ್ಯಾಸಿಯಾದ ಸುದ್ದಿ ಅವ್ರ ಅಪ್ಪನಿಗೆ ಗೊತ್ತಾಯಿತು. ಅವನಿಗೆ ಎಷ್ಟು ತಾಪ ಆಯಿತು ಅಂತಂದ್ರೆ ನೆಲದ ಮೇಲೆ ಬಿದ್ದು ಉಳ್ಳಾಡಿ ಅಳ್ಳಾಕತ್ತಿದ. ಇರಾವ್ ಒಬ್ಬ ಮಗ, ನನಗೆ ಇರಾವ್ ಒಬ್ಬನೇ ಮಗ, 100 ಕೋಟಿ ರೂಪಾಯಿ ಆಸ್ತಿ, 100 ಎಕರೆ ಜಮೀನು, ಎಷ್ಟೋ ದೊಡ್ಡ ದೊಡ್ಡ ಮಣಿ, ಆನಂತರ ಕಿಲೋ ಗಂಟ್ಲೆ ಬಂಗಾರ. ಇದಕ್ಕೆ ಮುಂದೆ ವಾರಸುದಾರ ಯಾರು? ಇನ್ನೊಬ್ಬ ಮಗ ಇದ್ದರೆ ನಡೀತಿತ್ತು. ಇರಾವ ಒಬ್ಬ ಮಗ, ಅವನ ನನ್ನ ಮಗನನ್ನು ಸನ್ಯಾಸಿ ಮಾಡಿದವ ಯಾವ ಮೊದಲು, ಅವನು ಬಿಡಂಗಿಲ್ಲ ಅಂತ ಹೇಳಿ ಶಿಟ್ಟಿಗೆ ಬಂದು, ಈಗ ನೋಡ್ರಿ ನಮ್ಮ ಹುಡುಗರು ಇಲ್ಲಿ ಕುಂತವೆಲ್ಲ ವಿದ್ಯಾರ್ಥಿಗಳು, ಅವ್ರು ಇಲ್ಲಿರ್ತಕ್ಕಂಥ ಎಲ್ಲ ವಾತಾವರಣನ ನೋಡಿ ಮನೆಗೆ ಹೋಗಿ ಅಂತಾರೆ ಅವರು, ಯಪ್ಪ ನಾನು ಸನ್ಯಾಸಿ ಆಗ್ತೀನಿ, ನಾನು ಮಠಕ್ಕಾಗ್ತೀನಿ ಅಪ್ಪ ಅಂತಾರವರು. ಅನ್ನೋದ ಹಿಂಗೆ ಅಂದರು ಅಂದ್ರೆ ಮರುದಿವ್ಸ ಅವ್ರನ್ನ ಕಳ್ಸಂಗೇ ಇಲ್ಲ ಅವರು. ಬ್ಯಾಡಪ್ಪ ನೀ ಇಲ್ಲೇ ಇರು ನಮ್ಮ ಮನ್ಯಾಗ, ಸುಮ್ಮ ಸಗಣಿ ಬಳ್ಕೋತ. ಗೊತ್ತಿರಂಗಿಲ್ಲ ಪಾಪ ಅವ್ವ ಅಪ್ಪಗ. ಅವರು ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಾಠಶಾಲಾ ತೆಗೆದದ್ದು ಎದಕ್ಕಂದ್ರೆ ಈ ಜಗತ್ತಿಗೆ ಒಳ್ಳೆಯ ತತ್ವಜ್ಞಾನಿಗಳನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡೇ ಏನು ಮಾಡ್ಯಾರಂತಂದ್ರೆ ಕುಮಾರ ಶಿವಯೋಗಿಗಳು ಪಾಠಶಾಲೆಯನ್ನು ತೆಗೆದರು. ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರು ಕೂಡ ಇಲ್ಲಿರ್ತಕ್ಕಂಥ ಒಟ್ಟುಗಳನ್ನು ಯಾಕಂತಂದ್ರೆ ನೋಡ್ರಿ, ಇವತ್ತು ಬಹಳ ಮಂದಿ ಇಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳೆಲ್ಲ ಬಂದಾರ. ಎಲ್ಲರೂ ಇಲ್ಲಿ ಕಲಿತ ಇಲ್ಲಿ ಅನ್ನ ಉಂಡು ನೋಡ್ರಿ ಪ್ರತಿಯೊಬ್ಬರು ಹೇಳ್ತಿರ್ತಾರೆ. ಇಲ್ಲಿ ಕೂತಿರ್ತಕ್ಕಂಥ ತಾಯಂದಿರು, ನಮಗೆಲ್ಲ ಒಂದೊಂದು ರೊಟ್ಟಿ ಕೊಟ್ಟಿರವ್ವ, ನೀವು ನಿಮ್ಮ ರೊಟ್ಟಿ ತಿಂದ ನಾವು ದೊಡ್ಡವರಾಗಿವೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಶಾಸ್ತ್ರಿಗಳು, ಪ್ರತಿಯೊಬ್ಬ ಗುರುಗಳು, ಪ್ರತಿಯೊಬ್ಬ ಮಠಾಧೀಶರು. ಈಗ ನಾವು ಅಕ್ಕ ಮಹಾದೇವಿ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಪರಮ ಪೂಜ್ಯರು ಅಲ್ಲಿ ಮಾತನಾಡುವಾಗ ಹೇಳಿದ್ರು, ಕಾರಗಡದಾಗ ಬರುವಾಗ ಹೇಳಿದ್ರು, ನೋಡ್ರಿ ನಾವು ಓಣಿಂದನ ರೊಟ್ಟಿಗೆ ಅಡ್ಡಾಡ್ತೇನೆ ನೋಡ್ರಿ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿ ಅವರು ಹೇಳಿದರು. ಕಾರಣ ಏನು ಅಂತಂದ್ರೆ ಎಲ್ಲರನ್ನೂ ಇಲ್ಲಿ ಶ್ರೀಮಠ ಏನು ಮಾಡ್ತದಂದ್ರೆ ಒಳ್ಳೆಯವರನ್ನಾಗಿ ಮಾಡ್ತದ. ನೋಡ್ರಿ ಎಷ್ಟು ಮಂದಿ ಶಾಸ್ತ್ರಿಗಳು ಬಂದಾರ, ಅವರೆಲ್ಲ ಇಲ್ಲಿ ಕಲಿತು ತಮ್ಮದೇ ಆಗಿರತಕ್ಕಂಥ ಬದುಕನ್ನು ಕಟ್ಟಿಕೊಂಡಾರ. ಗಂಡ ಹೆಂಡತಿ ಮಕ್ಕಳು ತಮ್ಮದು ಸಣ್ಣ ಕುಟುಂಬ, ಪ್ರತಿಯೊಬ್ಬರ ಬಾಯಿಯೊಳಗೆ ಏನು ಬರ್ತದಂದ್ರೆ, ಒಂದು ವೇಳೆ ನಾನು ಸಿಂದಗಿ ಮಠದೊಳಗೆ ಬಂದು ಇರಲಿಲ್ಲ ಅಂದ್ರೆ ಇವತ್ತು ಎಲ್ಲೋ ಕೂಲಿ ಕುಂಬಳಿ ಮಾಡ್ಕೊಂಡು ತಿರುಗುದಾಗತ್ತಿತ್ರಿ. ನನಗೆ ಸಿಂದಗಿಯ ಶಾಂತವೀರ ಪಟ್ಟಾಧ್ಯಕ್ಷರು ನನಗೇನು ಕರುಣಾ ಮಾಡ್ಯಾರಂತಂದ್ರೆ ಇವತ್ತು ನಾನು ಕಾರಗಡದಾಗ ಅಡ್ಡಾಡ್ತೀನಿ, ಇವತ್ತು ದೊಡ್ಡ ಮನೆ ಕಟ್ಟೀನಿ, ಇವತ್ತು ನನ್ನ ಮಕ್ಕಳಿಗೆ ಲಗ್ನ ಮಾಡಿ ಕೊಟ್ಟೀನಿ ಅಂತ ತಿಳ್ಕೊಂಡು ಎಷ್ಟೋ ಶಾಸ್ತ್ರಿಗಳು ಹೇಳ್ತಾರೆ. ಅವ್ರು ಹೇಳುವಾಗ ನನಗನ್ನಿಸ್ತು, ಸಿಂದಗಿಯ ಪಟ್ಟಾಧ್ಯಕ್ಷರಂತಂದ್ರೆ ಒಂದು ದೊಡ್ಡ ಆಲದ ಮರ ಇದ್ದಂಗೆ, ದೊಡ್ಡ ಆಲದ ಮರ ಇದ್ದಂಗೆ. ದೊಡ್ಡ ಆಲದ ಮರದೊಳಗ ಎಷ್ಟೋ ಪಕ್ಷಿಗಳು ಬಂದು ಕುಂತು ತಮ್ಮದೇ ಆಗಿರತಕ್ಕಂಥ ಸಣ್ಣ ಗೂಡನ್ನು ಕಟ್ಟಿಕೊಂಡು ಅಲ್ಲಿ ತಮ್ಮ ಬದುಕನ್ನು ಸಾಗಿಸ್ತಾವಲ್ಲ, ಹಂಗೆ ಎಲ್ಲ ಶಾಸ್ತ್ರಿಗಳು ಈ ಶಾಂತವೀರ ಪಟ್ಟಾಧ್ಯಕ್ಷರ ದೊಡ್ಡ ಆಲದ ಮರದ ನೆರಳೊಳಗೆ ಬಳಗಿರತಕ್ಕಂಥವ್ರು ನಮ್ಮ ಎಲ್ಲ ಬಳಗ. ಆ ರೀತಿಯೊಳಗ ಸನ್ಯಾಸಿಗಳು ಈ ಜಗತ್ತಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ. ಆ ತಂದೆ ಹೇಳ್ತಾನೆ ಏನಂತಂದ್ರ, ಬೇಡ, ನನ್ನ ಮಗನ್ನು ಯಾರು ಸನ್ಯಾಸಿ ಮಾಡಿದರು, ನನ್ನ ಮಗನ್ನು ಯಾರು ಸನ್ಯಾಸಿ ಮಾಡಿದರು, ನಾನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ಉಳ್ಯಾಡಿ ಅಳ್ಳಾಕತ್ತಿದ. ನಿಮ್ಗೆ ಗೊತ್ತಿರಬೇಕು, ಶಾಂತವೀರ ಪಟ್ಟಾಧ್ಯಕ್ಷರು ಕಾಶಿಯಿಂದ ಬಂದ ಸಂದರ್ಭದೊಳಗೆ, ಕಾಶಿಯಿಂದ ಬಂದ ಕೂಡಲೇ ಸಿಂದಗಿಗೆ ಫಸ್ಟ್ ವಿದ್ಯೆಯನ್ನು ಮುಗಿಸಿ ಬಂದಾಗ ಇನ್ನು ಮುಂದೆ ಏನು ಮಾಡಬೇಕಾಗಿತ್ತು ಅಂದ್ರೆ ಆ ಸಿಂದಗಿ ಹಿರೇಮಠಕ್ಕೆ ಪಟ್ಟಾಧಿಕಾರ ಮಾಡಬೇಕಾಗಿತ್ತು. ಪಟ್ಟಾಧಿಕಾರ ಮಾಡಬೇಕಾಗಿತ್ತು. ಶಾಂತವೀರ ಪಟ್ಟಾಧ್ಯಕ್ಷರು ಸಿಂದಗಿಗೆ ಬಂದ ಕೂಡಲೇ ಎಲ್ಲ ಮಂದಿ ವಿಜೃಂಭಣೆಯಿಂದ ಅವರನ್ನ ಊರೊಳಗೆ ಬರಮಾಡಿಕೊಂಡು ಮಠಕ್ಕೆ ಬಿಟ್ಟ ಹೋದ್ರೆ ಎಲ್ಲರೂ. ಹೋದ ನಂತರ ಹೊಳ್ಳಿ ಯಾರೂ ಮಠಕ್ಕೆ ಬರಲೇ ಇಲ್ಲ, ಯಾರೂ ಬರಲಿಲ್ಲ ಮಂದಿ. ಪಟ್ಟಾಧ್ಯಕ್ಷರು ಅಂದರು, ಮಠಕ್ಕೆ ಯಾರೂ ಬರುವಲ್ಲ, ಯಾರೂ ಭಕ್ತರು ಬರ್ತಾ ಇಲ್ಲಲ್ಲ, ಇನ್ನು ಮುಂದೆ ಹೆಂಗೆ ಅಂತ ಚಿಂತೆ ಮಾಡಿ ಶಾಂತವೀರ ಪಟ್ಟಾಧ್ಯಕ್ಷರು ಏನು ಮಾಡಿದ್ರು ಅಂತಂದ್ರೆ ಎಲ್ಲರನ್ನೂ ಒಂದಿಟ್ಟು ಭಕ್ತರನ್ನ ಕರೆದರ ಕರಿಪ ಅಂತ ತಿಳ್ಕೊಂಡು ಒಬ್ಬರನ್ನ ಕರೆದ ಊರಿನ ಎಲ್ಲ ವ್ಯಾಪಾರಸ್ಥರನ್ನು, ಗಣ್ಯ ವ್ಯಾಪಾರಸ್ಥರನ್ನು, ಹಿರಿಯರನ್ನು,
ಪ್ರಮುಖರನ್ನ, ರಾಜಕೀಯ ಧುರೀಣರನ್ನ ಎಲ್ಲರನ್ನೂ ಕರ್ಯಾಕ್ ಕಳಿಸಿದರು. ಶಾಂತವೀರ ಅಜ್ಜಾರು ಯಾರು ಬರಲಿಲ್ಲರಿ, ಯಾರೊಬ್ಬರು ಬರಲಿಲ್ಲ. ಬೆರಳಿನಿಕೆಯೊಳಗೆ 100 ಮಂದಿಗೆ ಹೇಳಿದ್ರೆ 3-4 ಮಂದಿ ಬಂದರು. ಯಾಕೆ